ನಮಸ್ಕಾರ. ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ರಜತ್ ಟಿಮ್ ಡೇವಿಡ್ ಬೆಂಕಿ ಬ್ಯಾಟಿಂಗ್. ಇನ್ನು ಟಿಮ್ ಡೇವಿಡ್ ಮತ್ತು ರಜತ್ ಆರ್ಭಟ ಕಂಡು ದಂಗಾದವು ವಿರೋಧಿ ಬಾಲರ್ಗಳು. ಇನ್ನು ರಜತ್ ಮತ್ತು ಟಿಮ್ ಡೇವಿಡ್ ಅವರ ಅಬ್ಬರ ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಬರ್ತೀನಿ. ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ನೀವು RCB ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡೋದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು RCB ಏನಪ್ಪ ಅಂದರೆ ಮೊದಲ ಪಂದ್ಯದಲ್ಲಿಯೇ SRH ತಂಡವನ್ನು ಮಾರ್ಚ್ 28ಕ್ಕೆ ಅದು ಎಂ ಚಿನ್ನಸ್ವಾಮಿ ಅಂಕಣದಲ್ಲಿ ಎದುರಿಸ್ತಾ ಇದ್ದು, ಹೀಗಾಗಿ ಮೊದಲ ಓಪನಿಂಗ್ ಪಂದ್ಯದಲ್ಲಿ RCB ಮತ್ತು SRH ನಡುವೆ ನಡೆದರೆ, ಇತ್ತ ಅದಕ್ಕೂ ಮುನ್ನ ನಮ್ಮ RCB ತಂಡದ ಎಲ್ಲ ಆಟಗಾರರು ಕೂಡ ಪ್ರಾಕ್ಟೀಸ್ನಲ್ಲಿ ಭಾಗಿಯಾಗಿದ್ದು, ಅಂದರೆ ಇಲ್ಲಿ ರಜತ್ 11 ಮತ್ತು ಜಿತೇಶ್ 11 ಎರಡು ತಂಡಗಳಾಗಿ ವಿಭಾಗಿಸಲಾಗಿದ್ದು, ಈ ಒಂದು ರಜತ್ 11 ತಂಡದಲ್ಲಿ ಟಿಮ್ ಡೇವಿಡ್ ಅವರು ಸ್ಫೋಟಕ ಇನ್ನಿಂಗ್ಸ್ ಆಡಿದ್ದಾರೆ. ಇದರ ಜೊತೆಗೆ ನಾಯಕ್ ರಜತ್ ಪಾಟಿದಾರ್ ಕೂಡ ಅಬ್ಬರವನ್ನು ಇಲ್ಲಿ ಮುಂದುವರಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಟಿಮ್ ಡೇವಿಡ್ ಕೇವಲ 21 ಬಾಲ್ಗೆ ಅಜಯ ಸ್ಫೋಟಕ 66 ರನ್ಗಳನ್ನು ಟಚ್ಚಿ ಬೀಸಾಕಿದರೆ, ಇತ್ತ ರಜತ್ ಪಾಟಿದಾರ್ ಅವರು 54 ಬಾಲ್ಗೆ 110 ರನ್ ಹೊಡೆದು ಅಬ್ಬರಿಸಿದ್ದಾರೆ. ಬಟ್ ಇದು ಏನಪ್ಪ ಅಂದರೆ ಸದ್ಯಕ್ಕೆ ಬರ್ತಿರುವ ವರದಿಗಳ ಪ್ರಕಾರ 17.5 ಓವರ್ನಲ್ಲಿ 3 ವಿಕೆಟ್ ಕಳೆದುಕೊಂಡು 240 ರನ್ಗಳನ್ನು ಈ ಒಂದು ರಜತ್ 11 ತಂಡ ಕಲೆ ಹಾಕಿದರೆ, ಇತರ ಸಿಕ್ದಾರ್ ಸಲಾಂ ಅವರ ಒಂದೇ ಓವರ್ನಲ್ಲಿ ಬರೋಬ್ಬರಿ 20 ರನ್ಗಳನ್ನು ಚಚ್ಚಿ ಬಿಸಾಕಿದೆ. ಬಟ್ ಹೀಗಾಗಿ ಒಂದು ಕಡೆ RCB ಬ್ಯಾಟ್ಸ್ಮನ್ಗಳ ಅಬ್ಬರ ಮುಂದುವರೆದರೆ, ಇತ್ತ ಬಾಲರ್ಗಳು ದುಬಾರಿ ಆಗ್ತದೆ. ಬಟ್ ಇದು ಪ್ರಾಕ್ಟೀಸ್ ಮ್ಯಾಚ್ ಆಗಿರೋದ್ರಿಂದ ಯಾವುದೇ ಸ್ಕೋರ್ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ಬಟ್ ಇವರು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಈ ಥರ ಅಬ್ಬರವನ್ನು ಮುಂದುವರಿಸಿದ್ದು ಅಪೋಸಿಟ್ ತಂಡಕ್ಕೆ ಇಲ್ಲಿ ನಡುಕು ಹುಟ್ಟದಂತೂ ಸುಳ್ಳಲ್ಲ. ಬಟ್ ಇದೇ ತರಹ ಪರ್ಫಾರ್ಮೆನ್ಸನ್ನು ಲೀಗ್ ಹಂತಗಳಲ್ಲಿ ಕೊಟ್ಟರೆ RCB ಈ ಬಾರಿ ಕೂಡ ಚಾಂಪಿಯನ್ ಆಗುವ ಸಾಧ್ಯತೆ ಇದೆ. ಬಟ್ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಟಿಮ್ ಡೇವಿಡ್ ಮತ್ತು ರಜತ್ ಪಾಟಿದಾರ್ ಈ ಇಬ್ಬರಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎಂಬುದನ್ನು ಕೂಡ ತಪ್ಪದೆ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.